ಈಗ ಏನಂತಂದ್ರೆ ಬೈ ಎಲೆಕ್ಷನ್ ಗಳಲ್ಲಿ ಯಾವಾಗಲೂ ಕೂಡ ಆಡಳಿತದಲ್ಲಿ ಯಾವ ಸರ್ಕಾರ ಇದೆ ಆ ಸರ್ಕಾರದ ಅಭ್ಯರ್ಥಿಗೇನೆ ಸಪೋರ್ಟ್ ಮಾಡ್ತಾರೆ ಮತದಾರರು. ಬಿಕಾಸ್ ಆಡಳಿತದಲ್ಲಿರುವಂತಹ ಪಕ್ಷ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅನುದಾನ ಕೊಡಬಹುದು ಅಥವಾ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬಹುದು ಅಂತ. ಈಗ ಸಮರ್ಥ ಅವರ ವಿಚಾರದಲ್ಲಿ ಅವ್ರ ತಂದೆ ಈಗ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ತಾಯಿ ಕೂಡ ಈ ಕ್ಷೇತ್ರದ ಸಂಸದೆ. ಇದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ ಅನ್ಸುತ್ತಾ? ಮೇಡಮ್, ಖಂಡಿತವಾಗಿ ಉಪಚುನಾವಣೆ ಸಂದರ್ಭದಲ್ಲಿ ಆಡಳಿತಾರೂಢ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ಪರವಾಗಿ ಜನರು ಒಲವು ಇದ್ದೇ ಇರುತ್ತೆ ಮೇಡಮ್. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇವಾಗ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ ಅಂತೇಳಿ ಸಾಬೀತಾಗಿದೆ. ಇವಾಗ ಯಾವ್ದಾವ್ದು ಇಲ್ಲಿವರೆಗೂ ಉಪಚುನಾವಣೆ ನಡೆದಿದೆ ಆ ಎಲ್ಲಾ ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಜವಾಬ್ದಾರಿ ಸಾಧಿಸಿದೆ ಮೇಡಮ್. ಆಮೇಲೆ ನೀವು ಹೇಳಿದ ರೀತಿಯಲ್ಲಿ ದಾವಣಗೆರೆ ಏನ್ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಆಮೇಲೆ ಲೋಕಸಭಾ ಸದಸ್ಯರಿದ್ದಾರೆ, ಖಂಡಿತ 100% ಅವರ ಒಂದು ಕಾರ್ಯವೈಖರಿಯಿಂದ ಸಮರ್ಥವರಿಗೆ ಅವರಿಗೆ ಬಹಳ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ, 100% ಬಹಳಷ್ಟು ಅಭಿವೃದ್ಧಿಗಳು ಕಾಣಬಹುದು ಮೇಡಮ್. ಸರ್, ಈಗ ಈ ಪರಿವಾರವಾದದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಒಂದೇ ಫ್ಯಾಮಿಲಿಗೆ ಎಲ್ಲ ಇರ್ಬೇಕಾ, ಸಂಸದ ಸ್ಥಾನ ಇರ್ಬೇಕಾ, ಮಂತ್ರಿ ಸ್ಥಾನ ಇರ್ಬೇಕಾ, MLA ಅವರೇ ಆಗ್ಬೇಕಾ, ಅವ್ರ ಮಗನು MLA ಆಗ್ಬೇಕಾ, ಸಾಮಾನ್ಯ ಕಾರ್ಯಕರ್ತರು ಹಾಗೆ ನೋಡಿದ್ರೆ ಶಾಮನೂರು ಶಿವಶಂಕರಪ್ಪನವ್ರು ಬದುಕಿದ್ದಾಗಿಂದಲೂ ಕೂಡ ಸತತ ಚುನಾವಣೆಗಳಲ್ಲಿ ಅವ್ರು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಇದು ಒಂದು ಗೋಲ್ಡನ್ ಚಾನ್ಸ್ ಇತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡುವಂತದ್ದು, ಕೊಡ್ಬೋದಾಗಿತ್ತಲ್ಲ ಅನ್ನುವಂತ ತುಂಬಾ ದೊಡ್ಡ ಮಾತಿದೆ. ನಾವ್ ಹೇಳೋದೇನು ಅಂತಂದ್ರೆ ಇವತ್ತಿನ ದಿವಸದಾಗೆ ಕೊರೋನಾ ಟೈಮಲ್ಲಿ ಇಡೀ ದೇಶದಂತ ಕೊರೋನಾ ಬಂದಾಗ ಇಡೀ ದಾವಣಗೆರೆ ಜನತೆಗೆ ಕೊರೋನಾ ಟ್ರೀಟ್ಮೆಂಟ್ ಲಸಿಕೆ ಕೊಟ್ಟಂತ ಶಾಮನೂರು ಶಿವಶಂಕರಪ್ಪ ಅವರು ಮೋದಿ ಅವರಲ್ಲ ಕೊಟ್ಟಿದ್ದು, ಇಲ್ಲ ಅವ್ರ ಸ್ವಂತ ಖರ್ಚಲ್ಲಿ ಕೊಟ್ರು. ಸ್ವಂತ ಖರ್ಚಿನಲ್ಲಿ ಫ್ರೀ ಇತ್ತಲ್ಲ, ಅದು ಸ್ವಂತ ದುಡ್ಡಲ್ಲಿ ತರಿಸ್ಕೊಟ್ಟಿದ್ದು ಮೇಡಮ್ ಅವರೇ, ಸ್ವಂತ ದುಡ್ಡಲ್ಲಿ ತರಿಸ್ಕೊಟ್ಟಿದ್ದವರು. ಅವಾಗ ಏನಾಯ್ತು ಅಂದ್ರೆ ತೀರ್ಕಬಾರಿತ್ತು, ತೀರಿದ್ದಾರೆ. ಇದು ಕಾಂಗ್ರೆಸ್ ಸಂಪ್ರದಾಯದಂತೆ ಅವ್ರ ಫ್ಯಾಮಿಲಿಗೆ ಏನ್ ಸಂಪ್ರದಾಯ ಸರ್? ಇದು ಒಳ್ಳೆ ಸಂಪ್ರದಾಯ ಇದೇನು? ಪೂಜೆನೆ ಸಂಪ್ರದಾಯ, ಪೋಸ್ಟಿಂಗ್ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತ. ಇದು ಸಂಪ್ರದಾಯ ಅಲ್ಲ. ರಾಜಕೀಯ ಯಾವ ಸಂಪ್ರದಾಯ, ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ಅನುಕಂಪದ ಆಧಾರದ ಮೇಲೆ ಕೊಟ್ಟಿರೋ. ಅನುಕಂಪದ ಆಧಾರದ ಮೇಲೆ ಯಾವಾಗ ಕೊಡ್ತಾರೆ ಅಂತಂದ್ರೆ, ಈಗ ಉದಾಹರಣೆಗೆ ಸರ್ಕಾರಿ ಕೆಲಸ ಅನುಕಂಪದ ಆಧಾರದ ಮೇಲೆ ಯಾಕೆ ಕೊಡ್ತಾರೆ ಅಂದ್ರೆ, ದುಡಿಯೋರು ಇರೋದಿಲ್ಲ, ದುಡಿಯೋ ವ್ಯಕ್ತಿ ಸತ್ತಾಗ ಪರಿವಾರದ ಕುಟುಂಬದ ನಿರ್ವಹಣೆಗೆ ಯಾರು ಇಲ್ಲದೆ ಇರುವಾಗ ಆ ಅನುಕಂಪದ ಆಧಾರದ ಮೇಲೆ ಅವರ ಮಕ್ಕಳಿಗೆ ಕೊಡುವಂತದ್ದು. ಇವ್ರಿಗೆ ಅನುಕಂಪದ ಆಧಾರದ ಮೇಲೆ ಜೀವನ ನಡೆಸೋದ್ ಕಷ್ಟನ ಆಗರ್ಭ ಶ್ರೀಮಂತರಿಗೆ? ಮೇಡಮ್ ನೋಡಿ, ಸಮರ್ಥ ಅವರು ಎಲಿಜಿಬಲ್ ಇದ್ದಾರೆ. ಬರೇ ನೀವು ಅನುಕಂಪದ ಮೇಲೆ ಕೊಟ್ಟಿದ್ದಾರೆ ಅಂತಾನೆ ಅನ್ಕೋಬೇಡಿ. ಯಾಕೆ ಗೊತ್ತಾ, ಅನುಕಂಪದ ಜೊತೆಗೆ ಅವರು ವೆಲ್ ಎಜುಕೇಟೆಡ್ ಇದ್ದಾರೆ, ನಾಲೆಡ್ಜ್ ಇದೆ, ಆಮೇಲೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋರು ಇದ್ದಾರೆ. ಅವ್ರಿಗೆ ದಕ್ಷಿಣದಲ್ಲಿ ಏನು ಆಗು ಹೋಗುಗಳಿದಾವೆ ಅದ್ರ ಬಗ್ಗೆ ತುಂಬಾ ಅರಿವಿದೆ. ಹಂಗಾಗ್ಬಿಟ್ಟು ಅವರು ಜನನ ತುಂಬಾ ಹತ್ರದಲ್ಲಿ ನೋಡಿದ್ದಾರೆ. ಅಂದ್ರೆ ಬರೇ ಸಣ್ಣವ್ರನ್ನ ನೋಡಿದೆ ಅಥವಾ ದೊಡ್ಡವ್ರನ್ನ ನೋಡಿದೆ ಅಂತಲ್ಲ, ಅವ್ರಿಗೆ ಸಣ್ಣವರಿಂದ ದೊಡ್ಡವ್ರ ತನಕ. ಮೊನ್ನೆ ಒಂದ್ ಯಾವ್ದೋ ಸಣ್ಣ ಮಗು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಮೀನ್ಸ್ ಅವರು ಸಮರ್ಥ ಅವರು ಅಷ್ಟು ಎಲಿಜಿಬಲ್ ಇದ್ದಾರೆ. ಅವ್ರ ಬಗ್ಗೆ ನಾವು ಸುಮ್ನೆ ಕಾಮೆಂಟ್ಸ್ ಮಾಡ್ದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಅಂತ ಎಲಿಜಿಬಲ್ ಪರ್ಸನ್ ಕೊಟ್ರೆ ಒಳ್ಳೇದು. ಬರೀ ಅವರಿಗೆ ನಾವು ಅನುಕಂಪದ ಮೇಲೆ ಅಂತಾನೆ ಕೌಂಟ್ ಮಾಡ್ಲಿಕ್ಕೆ ಬರಲ್ಲ. ಮೇನ್ ಅವರು ಅಂದ್ರೆ ಹೊಸ ಥಾಟ್, ಯೂತ್ ಇದ್ದಾರೆ, ಎನರ್ಜೆಟಿಕ್ ಇದ್ದಾರೆ, ಫಾರಿನ್ ಅಲ್ಲಿ ಓದ್ ಬಂದಿದ್ದಾರೆ, ಹೊಸ ಚಿಂತನೆಗಳಿದಾವೆ ಮತ್ತು ಈಗಿನ ಜನರೇಷನ್ ಗೆ ತಕ್ಕ ಹಾಗೆ ಅವರ ಮೈಂಡ್ ಸೆಟ್ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಬದಲಾವಣೆ ತರಬಹುದು ಅಂತ ತಮ್ಗೆ ಅನ್ಸುತ್ತಾ? ಮೇಡಮ್ 100% ತರ್ತಾರೆ. ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ತುಂಬಾನೇ ಅರಿವಿದೆ. ಅದ್ರಲ್ದೇನೆ ಅವರ ತಂದೆ ಆದಂತರು ಅವ್ರಿಗೆ ಇಲ್ಲಿ ದಾವಣಗೆರೆಯಲ್ಲಿ ಅಭಿವೃದ್ಧಿ ಹರಿಕಾರಕ ಅಂತಾನೆ ಹೇಳ್ತಾರೆ. ಅಂದ್ರೆ ಅವ್ರ ಮಗ ಆದವರು ಇನ್ನೆಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಬಹುದು ಯೋಚನೆ ಮಾಡೋಣ ಅದ್ರ ಬಗ್ಗೆನೆ. ಈಗ ಮೊನ್ನೆ 100 ಕೋಟಿ ಅನುದಾನ ಅಲ್ಲ ಹಂಗಲ್ಲ, ಹೆರಿಡಿಟಿ ಅಂತ ಹೇಳ್ತಾ ಇದೀನಿ ಅಷ್ಟೇ ನಾನು. ಹೆರಿಡಿಟಿ ಅಂದ್ರೆ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾಗ ಈಗ ನಾವು ಯಾರನ್ನು ಹೇಳ್ಕೊಟ್ರೆ ಕಲಿಯೋದಕ್ಕಿಂತನೂ ಅದು ನೋಡ್ತಾನೆ ಚೆನ್ನಾಗಿ ಕಲಿತಾರೆ ಅನ್ನೋದು ನಮ್ಮ ಒಂದು ನಿಲುವು ಇರೋದಕ್ಕೆ ನಾವು ಹೇಳ್ತಾ ಇದೀವಿ. ಅವರು ತುಂಬಾ ಎಜುಕೇಟೆಡ್ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರಿದ್ದಾರೆ. ಅವ್ರಿಗೆ ಏನಿದೆ ಅಂದ್ರೆ ಈಗ ಪ್ರೆಸೆಂಟ್ ಜನರೇಷನ್ ತಕ್ಕಂತೆ ಹಳುಬ್ರನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು, ಯಜಮಾನ್ರನ್ನ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥ ಒಂದು ನಾಲೆಡ್ಜ್ ಅವ್ರಿಗಿದೆ ಅಂತ ನಾವು ಹೇಳಿ. ಯಜಮಾನ್ರನ್ನ ನಿಭಾಯಿಸೋದಲ್ಲ, ಜನರನ್ನ ನಿಭಾಯಿಸಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವಾಗ ನೀವ್ ಹೇಳಿದ್ರಲ್ಲ ಗ್ಯಾರಂಟಿ ಬೇರೆ ಕೊಟ್ರೆ ಸಾಕ ಅಂತ. ಇವತ್ ನಾನ್ ಹೇಳ್ತೀನಿ ಕೇಳ್ರಿ, ನನ್ ಮಗ ನನ್ ಮಗಳು ಊಟದ ದುಡ್ಡು ಕಟ್ಬೇಕಾಗಿತ್ತು. ನಮಗೆ ಆಟೋ ಓಡ್ತಾನೆ ನಾನು, ಗೊತ್ತಾಯ್ತಾ, ನನ್ ತಕ್ಕ ದುಡ್ಡು ಇರ್ಲಿಲ್ಲ. ಅವಾಗ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಈ ಗ್ಯಾರಂಟಿ ದುಡ್ಡು 2,000 ಬಂದದಕ್ಕೆ 3,000 ಊಟದ ದುಡ್ಡು ಕಟ್ಬೇಕಾಗಿತ್ತು. ನಾನು ಅವಾಗ ನನ್ನ ಕೈಯಿಂದ 1,000 ರೂಪಾಯಿ ಹಾಕಿ ಪ್ರತಿ ತಿಂಗಳು ಊಟದ ದುಡ್ಡು ಕಟ್ತಿದ್ದೆ. ಇವತ್ತಿನ ದಿನ ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ನನ್ನ ಮಗಳು MCOM ಮಾಡಿದ್ದಾಳೆ. ಬಾಪೂಜಿ ಸ್ಕೂಲಲ್ಲಿ ನನ್ನ ಮಕ್ಕಳು ಓದಬೇಕಾದ್ರೆ ಒಂದ್ಸಲ ನನಗೆ ಫೀಸ್ ಕಟ್ಟೋಕೆ ದುಡ್ಡೇ ಇರಲಿಲ್ಲ. ಸರ್ ನಿಮ್ ಸ್ಕೂಲಲ್ಲಿ ಹಿಂಗೆ ಓದ್ತಾ ಇದ್ದಾಳೆ, ನಾನು ಆಟೋ ಓಡ್ಸೋಣ, ಹಿಂಗೆ ಫೀಸ್ ಕಟ್ಟೋಕೆ ದುಡ್ಡಿಲ್ಲ. ಎಷ್ಟು ಕಟ್ಬೇಕಪ್ಪ, ಎಷ್ಟು ಕಟ್ಬೇಕು ಸರ್ ಅನ್ನೋದಕ್ಕೆ ಅವ್ರು ಇವ್ರನ್ನ ಕರೆದೆ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ ಕಾಲೇಜ್.
ಆಮೇಲೆ ಬಾಪೂಜಿ ಆಸ್ಪತ್ರೆಯಲ್ಲಿ ನನ್ನ ಫ್ರೆಂಡಿನ ಅಮ್ಮ ತೀರ್ಕೊಂಡಿದ್ಲು. ಅವತ್ತಿನ ದಿನ ನಾವು ಅವ್ರ ದುಡ್ಡು ಕಟ್ಟಕ್ ದುಡ್ಡಿಲ್ಲ ಹೆಣ ತರಕ. ಅವತ್ತಿನ ದಿನ ಅವರೇ ಫೋನ್ ಮಾಡಿ ಅವ್ರದ್ದೇನು ಎಲ್ಲ ಕೊಟ್ಟು ಕಳಿಸ್ರಿ, ಅದನ್ನೇನು ದುಡ್ಡು ಇಸ್ಕೊಪಡ್ರಿ ಅಂತ ಹೇಳಿದ್ರು. ಇಂಥವೆಲ್ಲ ಕೆಲಸ ಮಾಡಬೇಕಾದ್ರೆ ನಾವು ಯಾರಿಗೆ ಓಟ್ ಹಾಕ್ಬೇಕು? ಯಾರಿಗೆ ಓಟ್ ಹಾಕ್ಬೇಕು ಹೇಳ್ರಿ, ನೀವೇ ಹೇಳ್ರಿ. ಇವತ್ತು ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ ಅಂದ್ರೆ ಅವರೇ ಕಾರಣ. ನನ್ನ ಮಗಳು MCom ಮುಗಿಸಿದ್ದಕ್ಕೆ ಅವರೇ ಕಾರಣ. ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರ್. ಯಾವತ್ತಾರ ಹೋಗಿ ಹಿಂಗೆ ಯಾರಿಗಾರ ಸಹಾಯ ಐತೆ ಹಿಂಗಾಗಿದೆ ಸರ್ ಅಂತ ಹೇಳಿದ್ರೆ ಆಯ್ತು ನಾನು ಹೇಳ್ತೀನಿ ಅಲ್ಲಿ ಮಾಡಿಸ್ಕೊ ಹೋಗ್ರಿ ಅಂತ ಹೇಳ್ತಾರೆ. ಈಗ ಓಟ್ ಯಾರಿಗೆ ಹಾಕ್ಬೇಕು ನಾವು? ನಾನು ಯಾವತ್ತಿಗೂ ಅವ್ರ ಜೊತೆಗೆ ಇದೀವಿ. ಇವತ್ತಿಗೆ ಅವ್ರು ನನಗೆ ಸ್ನೇಹಿತರೆ ಅಂತ ಕರೀತಾರೆ. ಮೊದ್ಲು ನಾನು 32 ವರ್ಷದಿಂದ ಅವ್ರ ಜೊತೆಗೆ ಇದೀವಿ. ಇವತ್ತು ನಾ ಮನೆಗೆ ಹೋಗಿ ನಿಂತಿದ್ದೆ ಅಂದ್ರೆ ಬರ್ರಿ ಸ್ನೇಹಿತರೆ ಏನ್ ಸಮಾಚಾರ. ಕೋವಿಡ್ ಲಸಿಕೆದು ಏನಂತ ಹೇಳಿದ್ರೆ ಆ ಟೈಮಲ್ಲಿ ಗೌರ್ಮೆಂಟ್ ಅಲ್ಲಿ ಸಪ್ಲೈ ಆಗ್ತಾ ಇತ್ತು. ಪ್ರೈವೇಟ್ ಕಾಲೇಜ್ ಅವರು ದುಡ್ಡಿಗೆ ಮಾರ್ತಾ ಇದ್ರು. ಬಟ್ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅವ್ರ ದುಡ್ಡಲ್ಲಿ ಪ್ರತಿ ವಾರ್ಡಿನ ಕಾರ್ಪೊರೇಟರ್ಗಳನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ನಿಮ್ಮ ಸ್ಥಳೀಯ ಏನು ಜನ ಇದಾರೋ ಆ ಜನದ ನೀಡನ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಏನು ಮೆಡಿಕಲ್ ಕಾಲೇಜ್ ಅವಾಗ ಬಂದಾಗಿತ್ತಲ್ಲ, ನಮ್ಮ ಎಂಪ್ಲಾಯೀಸ್ಗಳನ್ನೆಲ್ಲ ತಗೊಂಡು ಎಲ್ಲಾ ವಾರ್ಡ್ಗಳಿಗೆ ಹೋಗಿ ಕೋವಿಡ್ ಲಸಿಕೆನ ಅವರ ವೈಯಕ್ತಿಕ ದುಡ್ಡಲ್ಲಿ ಹಂಚಿದ್ದಾರೆ. ಸುಮಾರು 8 ಕೋಟಿ ರೂಪಾಯಿದ್ದು ಎಲ್ಲಾ ಪ್ರೈವೇಟ್ ಮೆಡಿಕಲ್ ಕಾಲೇಜರು 780-950 ರೂಪಾಯಿಗೆ ಮಾರಿದ್ದಾರೆ. ಬಟ್ ನಮ್ಮ ಸಂಸ್ಥೆಯಿಂದ ಎಲ್ಲಾ ವಾರ್ಡಿನ ದಾವಣಗೆರೆ ಪ್ರತಿ ವಾರ್ಡಿನ ಜನನ ನಾವು ತಲುಪಬೇಕು ಅಂತ ಹೇಳಿ ಕಾರ್ಪೊರೇಟರ್ ಅಲ್ಲಿನ ಲೋಕಲ್ ಲೀಡರ್ಗಳನ್ನ ಇಟ್ಕೊಂಡು ಕೋವಿಡ್ ಲಸಿಕೆನ ಸಂಪೂರ್ಣವಾಗಿ ಹಂಚಿದ್ದಾರೆ. ಅದನ್ನ ಸಮರ್ಥವಾಗಿ ನಾವು ಹೇಳ್ಕೋಬಹುದು.